ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಿನ್ನೆ ಸಮಾರೋಪಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಪಟುಗಳು ಅತ್ಯುತ್ತಮ ಸಾಧನೆ ಮಾಡಿರುವುದಕ್ಕೆ ರಾಜ್ಯಸಭೆಯಲ್ಲಿಂದು ಅಭಿನಂದನೆ ಸಲ್ಲಿಸಲಾಯಿತು. ಸದನ ಆರಂಭಗೊಳ್ಳುತ್ತಿದ್ದಂತೆಯೇ ಈ ವಿಚಾರ ಪ್ರಸ್ತಾಪಿಸಿದ ಸಭಾಪತಿ ಸಿಪಿ ರಾಧಾಕೃಷ್ಣನ್, ಕ್ರೀಡಾಕೂಟದಲ್ಲಿ ಭಾರತ ಒಟ್ಟು 39 ಪದಕ ಗೆಲ್ಲುವ ಮೂಲಕ 4ನೇ ಸ್ಥಾನಕ್ಕೇರಿದೆ. ಪ್ಯಾರಾಗೇಮ್ಸ್ನಲ್ಲೂ 7 ಪದಕಗಳೊಂದಿಗೆ ಉತ್ತಮ ಸಾಧನೆ ಮಾಡಿದೆ. ಕ್ರೀಡಾಪಟುಗಳ ಈ ಅಸಾಧಾರಣ ಪ್ರದರ್ಶನ ಶ್ಲಾಘನೀಯ ಎಂದರು. ದೇಶದ ಕ್ರೀಡಾಪಟುಗಳ ಈ ಸಾಧನೆ ಯುವಜನರಿಗೆ ಹಾಗೂ ಉದಯೋನ್ಮುಖ ಕ್ರೀಡಾಳುಗಳಿಗೆ ಪ್ರೇರಣಾದಾಯಕವಾಗಿದ್ದು, ದೇಶದಲ್ಲಿ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಯ ಸಂಕೇತವಾಗಿದೆ. ಭವಿಷ್ಯದಲ್ಲಿ ದೇಶದ ಕ್ರೀಡಾಪಟುಗಳಿಂದ ಮತ್ತಷ್ಟು ಉತ್ತಮ ಸಾಧನೆಯಾಗುವ ನಿರೀಕ್ಷೆಯಿದೆ ಎಂದು ಸಭಾಪತಿ ಹೇಳಿದರು. Our medal winners will surely serve as an inspiration not only to the budding sports talent in our country but also to every young Indian to pursue excellence through hard work, discipline, determination and perseverance. The House wishes our sportspersons continued success to bring even greater glory to Bharat in the years ahead. ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಎಲ್ ಮುರುಗನ್, ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ವಿವಿಧ ಸಚಿವರು ಕಾಗದ ಪತ್ರಗಳ ಮಂಡನೆ ಮಾಡಿದರು. ನಂತರ ಶೂನ್ಯ ವೇಳೆಯಲ್ಲಿ ಪೀಠಾಸೀನಾಧಿಕಾರಿಗಳ ಅನುಮತಿಯ ಮೇರೆಗೆ ಪ್ರಸ್ತಾಪಿಸುವ ವಿಷಯ ಕುರಿತು ಚರ್ಚೆ ಆರಂಭಗೊಳ್ಳುತ್ತಿದ್ದಂತೆಯೇ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಘೋಷಣೆ ಕೂಗತೊಡಗಿದರು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಮುಖ್ಯ ವಿಷಯಗಳ ಚರ್ಚೆಗೆ ಅವಕಾಶ ನೀಡಬೇಕು, ಪದೇ ಪದೇ ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದರು. ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. Again, the acquittal, sir. If we are not listening, then if you will take down, then they will be shouting here. Prosecuting investigation, courageous witnesses and scientific evidence can ultimately fail, not because the evidence was weak, but because the appeal remains unheard for too long. The House will meet again at 2 p.m. today.